ನಮಸ್ಕಾರ. ಇವತ್ತು ನಾವೆಲ್ಲಿ ಹೊಂಟೇವಪ್ಪ ಅಂದ್ರೆ ಶಿವಗಿರಿಗೆ ಹೊಂಟೇವಿ. ಬರ್ರಿ ನಿಮ್ಗೆ ಏನಾಗೈತೆಲ್ಲ ತೋರಿಸ್ತೀನಿ. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಹಂಗೆ ನಾವು ಗಾಂಧಿ ಚೌಕ್ ಕಡೆ ಬಂದೆ. ಗಾಂಧಿ ಚೌಕಿನ ಪಾರ ಬೇಲ್ಡಿ ಕಡೆ 6 ರೂಪಾಯಿ ಕೊಟ್ಟು ಟಿಕೆಟ್ ತೆಗಿಸಿ ನಾವು ಹೊಂಟೇವಿ ಬೇಲ್ಡಿ ಕಡೆ. ನಾ ಯಾಕೆ ಬೇಲ್ಡಿ ಕಡೆ ಹೊಂಟೀನಂದ್ರೆ ನಮ್ಮ ಗೌಡ್ರು ಈ ಕಡೆ ಬರ್ರಿ, ಈ ಕಡೆದಿಂದ ಬೈಪಾಸ್ ಸನಿ ಆಗುತ್ತೆ, ಗಾಡಿ ತೊಗೊಂಡು ಹೋಗೋಣಂತಂದ್ರೆ ಹಂಗೆ ನಾ ಪಾರ ಬೇಲ್ಡಿ ಕಡೆ ಬಸ್ಸಿಗೆ ಹೊಂಟೆ. ಬರ್ರಿ ಹೋಗೋಣಂತ, ಸಿಗ್ತೀನಂತ ನಿಮ್ಗೆ. ಹಂಗೆ ಬಂದ ಗೌಡ್ರಿಗೆ ಫೋನ್ ಹಚ್ಚಿದ್ವಿ. ಗೌಡ್ರಿಗೆ ಫೋನ್ ಎತ್ತಲಿಲ್ಲ, ಯಾಕಂದ್ರೆ ಅವ್ರು ಮುಕ್ಕೊಂಡಿದ್ರಂತ ಹೊಳಿ ಕೇಳೋಣ. ಹಂಗೆ ಆಟೋದ ಕೈ ಮಾಡೋದು ಅಂತ ಒಂದು ಫೋನ್ ಜೊತೆಗೆ ಮಾತು ಚಹಾ ತೊಗೊಂಡೆ. ಇಲ್ಲಿ ಬಂದು ಹಂಗೆ ಚಹಾ ಕೊಡ್ಕೊಂಡು ಕೂತಿದ್ದೀವಿ. ಹಂಗೆ ಒಬ್ರು ಅಣ್ಣರು ಬಂದು ನಮ್ಮ ಕ್ಯಾಮ್ರಾ ನೋಡಿದ್ರೆ ನೋಡಿ ಏನಂತ ಕೇಳಿದ್ರೆ, ಹಿಂಗೆ ನಮ್ಮ ಕಂಪ್ನಿ DJ ಕಂಪ್ನಿ ಐತ್ರಿ, ಹಿಂಗೆ ವೀಡಿಯೋ ಮಾಡಕತ್ತೀನಿ ಅಂತಂದೆ. ಹಂಗೆ ಅಣ್ಣ ಅವ್ರಿ ನೀವು ಸರ್ಚ್ ಮಾಡಿಕೊಡ್ರಿ ನಿಮ್ಮ ಚಾನಲ್ ನೇಮ್ ಅಂತಂದ್ರೆ, ಹಂಗೆ ಅವ್ರಿಗೆ ಹಿಂಗೈತೆ ಹೇಳೋಣ ಕೊಟ್ರೆ. ಹಂಗೆ ನಾನು ಮೊಬೈಲ್ ತೊಗೊಂಡು ನನ್ನ ಅಕೌಂಟ್ ತೆಗೆದು ಮತ್ತು ಅವ್ರ ಕೈಯಾಗ ಕೊಟ್ಟೆ. ಹಂಗೆ ನಮ್ಮ ಗೌಡ್ರು ಗಾಡಿ ತೊಗೊಂಬಂದ್ರೆ ಹಂಗೆ ಅವ್ರು ಸೀದಾ ಗಾಡಿ ಐತಿ ನಾವು ಹೊಂಟೇವಿ ಶಿವಗಿರಿಗೆ. ಬರ್ರಿ ಹೋಗೋಣಂತ, ಸಿಗ್ದೀನಂತ. ನೀವು ಮುಂದೆ ಶ್ರೀಮಠಕ್ಕೆ ತೋರಿಸ್ತೀನಿ ನೋಡ್ರಿ. ಕಣ್ಣು ತೆರೆದು ಕಾಣುವ ಕನಸೆ ಜೀವನ, ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ. ಎದೆಯ ದೂರವಾಣಿಯ ಕರೆಯ ರಿಂಗಣ ಕೇಳು ಜೀವವೇ ಏತಕಿ ಕಂಪನ. ಹೃದಯವು ಎಲ್ಲಿ ಕಳೆದು ಹೋಗಿದೆ ಹುಡುಕಲೆ. ಹಂಗೆ ನಮ್ಮ ಗಾಡಿಗಟ್ಟ ಕೂಲ್ ಡ್ರಿಂಕ್ಸ್ ಕುಡಿಸ್ಬೇಕತ್ತ ನಾವು ಬಂದೇವಿ ಪೆಟ್ರೋಲ್ ಬಂಕಿಗೆ. ಹಂಗೆ ಪೆಟ್ರೋಲ್ ಬಂಕಿಗೆ ಬಂದೆ. ಹಂಗೆ 100 ರೂಪಾಯಿ ಪೆಟ್ರೋಲ್ ಹಾಕತ್ತೆ ಹೇಳಿದೀವಿ. ಹಂಗೆ ಅಕ್ಕಾರ ಫೋನ್ಯಾಗ ಮಾತಾಡ್ಕೋತ ಯಾವುದೋ ಗದ್ದಲ್ಲ 100 ರೂಪಾಯಿ ಪೆಟ್ರೋಲ್ ಹಾಕಿದ್ರು ಎಷ್ಟು ಹಾಕ್ತೋ ಅವ್ರಿಗೆ ಗೊತ್ತ. ಹಂಗೆ ನಾವು ಹಾಕೊಂಡು ಹೊಂಟೇವಿ ಶಿವಗಿರಿಗೆ. ಬರ್ರಿ ಹೋಗೋಣಂತ. ಹಂಗೆ ಈಗ ಹೋಳಿ ಹುಣ್ಣಿಮೆ ಚಾಲು, ಹುಡುಗರೆಲ್ಲ ಫುಲ್ ಬಾರ್ಸ್ಕೊತ ತಿರುಗಾಡತ್ತಿದ್ರ. ಫ್ಯಾಮಿಲಿ ಬಡ 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 500 ಫಾಲೋವರ್ಸ್ ಕಂಪ್ಲೀಟ್ ಮಾಡ್ರಿ ಯೂಟ್ಯೂಬ್ದಾಗ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಹೊಡಿದ್ ಮಾತ್ರ ಮರಿಬೇಡ್ರಿ. ನೀವು ಹೆಂಗೆ ಸಪೋರ್ಟ್ ಮಾಡ್ತಿರಲ್ಲ ಆ ಥರ ಹೆಚ್ಚಿಗೆ ವಿಡಿಯೋಸ್ ಬರ್ತಾವ. ಬರ್ರಿ ಸಿಕ್ಕಿರಂತ ಚಟ್ನಿಗಿರಿ. ಅಗದಿ ಶಾರ್ಟ್ಕಟ್ ರೂಟ್ ಐತಿ ಇದು. ಬೈಪಾಸಿಂದ ಬಂದ್ರಿ ಸಾರ್. ಅದು ಇನ್ನು ಅಂದೆ ಇದು ಹೆಂಗ ಅಷ್ಟ ಆಕೈತಿ, ನಾವು ಮಾಡಿದಪ್ಪ ಇಲ್ಲ. ಆಮೇಲೆ ಈಗ ಬಣ್ಣನೆ ಗೊತ್ತಾಯ್ತು ಶಾರ್ಟ್ಕಟ್ ಐತತ್ತ. ಚಲೋ ಮತ್ತಿದು ಸರ್. ಆ ಕಡೆಯಿಂದ ಬಾರ ಅಲ್ಲಿ ಗಾಂಧಿ ಚೌಕಿದ್ ಬೇಲ್ಡಿ ಬಂದು ಚಲೋ ಆಯ್ತು ನೋಡಿದು. ಅಟ್ಯಾಕ್ ಕಣ್ಗಳು ಮಂಜಾದವು, ಓನಲ್ಲಿ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ ಮರುಳ. ಹಂಗೆ ನಾವು ನಮ್ಮ ಅಭಿಮಾನಿ ದೇವ್ರುಗಳು ಭೇಟಿಯಾಗಿ ನಾವು ಹೊಂಟೇವಿ ಶಿವನ ಮೂರ್ತಿ ಕಡೆ. ಬರ್ರಿ ನಿಮಗೂ ಶಿವನ ದರ್ಶನ ಮಾಡಿಸ್ತೀನಂತ. ಮೊನ್ನೆ ಶಿವರಾತ್ರಿ ಒಂದು ಹೋಗ್ಬೇಕಾಗಿತ್ತು, ಸಮ್ ರೀಸನ್ ಸಂಬಂಧ ಹೋಗೋದಾರಿಲ್ಲ. ಬರ್ರಿ ಈಗ ನಿಮ್ಮ ದರ್ಶನ ಮಾಡಿಸ್ತೀನಂತ ನಾ. ಹಂಗೆ ಒಳಗೆ ಬರೋಣ, ನಾ ಕ್ಯಾಮ್ರಾ ಹಿಡಿದು ವೀಡಿಯೋ ಮಾಡ್ತಿದ್ದೆ. ಹಂಗೆ ಹುಡುಗಿಯರು ಬಂದ ಒಂದು ಫೋಟೋ ಹುಡುಕೊಡತ್ತಂದ್ರೆ, ಹಂಗೆ ನಾವು ಇಂಥ ಭಾಳ ಒಳ್ಳೆ ಸಹಾಯ ಮಾಡ್ತಿರ್ತೀವಿ ಅವಾಗ. ಹಂಗೆ ಅವ್ರಿಗೆ ಫೋಟೋ ಹುಡುಕೊಟ್ಟ ನಾವು ಹೊಂಟೇವಿ. ಬರ್ರಿ ನಿಮ್ಗೆ ಕ್ಲಿಪ್ ತೋರಿಸ್ತೀನಂತ. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ.
ಹಂಗೆ ಇಲ್ಲಿ ನೀರಿದ್ದು ಹಂಗೆ ಯಾವತ್ತೂ ದೇವ್ರು ಹೋಗಾಗ ಕೈ ಕಾಲ ಮ್ಯಾಗ ನೀರು ಹಾಕ್ಕೊಂಡು ಹೋಗ್ಬೇಕಂತ ಬರ್ರಿ ಹಾಕ್ಕೊಂಡು ಹೋಗುನು. ಹಂಗೆ ಹೋಗಾಗ ನಮ್ಮ ಗೌಡ್ರಂದಿಟ್ಟ ಹಂಗೆ ರಾಧಾಕೃಷ್ಣ ಒಂದೆರಡು ಕ್ಲಿಪ್ ತೊಗೊಂಡ್ರ ಹಂಗೆ ನಾವು ರಾಧಾಕೃಷ್ಣ ಭೇಟಿಯಾಗಿ ಹಂಗೆ ಒಂದೆರಡು ಕ್ಲಿಪ್ ತೊಗೋಬೇಕಂತ ನಾವು ಬಂದೇವಿ. ಬರ್ರಿ ರಾಧಾಕೃಷ್ಣರ ಭೇಟಿಯಾಗಿ ಬರೋನು. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ಭುವನಂ ಗಗನಂ ಸಕಲಂ. ಈ ಶಿವನ ಮೂರ್ತಿಯ ಬಗ್ಗೆ ನಿಮಗೆ ಹೇಳುವುದಾದರೆ ಈ ಶಿವನ ಮೂರ್ತಿಯು ನಮ್ಮ ಭಾರತದ ಅತ್ಯಂತ ಎರಡನೇ ದೊಡ್ಡ ಶಿವನ ಮೂರ್ತಿ ಎಂದೇ ಹೆಸರಾಗಿದೆ. ಈ ಶಿವನ ಮೂರ್ತಿಯು ಬರೋಬ್ಬರಿ 85 ಅಡಿ ಇದೆ. ಈ ಶಿವನ ಮೂರ್ತಿಯು ಕೆತ್ತನೆ ಮಾಡಲು ತೆಗೆದುಕೊಂಡ ಸಮಯ 13 ತಿಂಗಳ ಕಾಲ. ಈ ಶಿವನ ಮೂರ್ತಿಯನ್ನು ಕೆತ್ತನೆ ಮಾಡಿದವರು ಶಿವಮೊಗ್ಗ ಜಿಲ್ಲೆಯ ಶಿಲ್ಪಿಗಳು. ಬನ್ನಿ ಹೋಗಿ ನೋಡೋಣ, ದೇವರನ್ನ ಆಶೀರ್ವಾದ ತೆಗೆದುಕೊಳ್ಳೋಣ. ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಸೆಕೆಂಡ್ ಇಯರ್ದಾಗ ಬಂದು ಹೊಳ್ಳಿ ನಾ ಬಂದಿಲ್ಲ. ನಮ್ಮಂಥವ್ರ ಕೂಡ ಕೊಡ್ರಿ, ನಿಮ್ಗೆ ಎಲ್ಲ ಥರ ದೇವ್ರ ದರ್ಶನ ಮಾಡಿಸ್ತೀವಿ ಗೌಡ್ರ. ದಿನ ಅಡ್ಡಾಡೋದು ಬೇರೆ, ದೇವ್ರು ಬರೋದು ಬೇರೆ ರೀ ಗೌಡ್ರ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಮರಜನ ಕಟ್ಟಿಬಿಟ್ಟದ ಶಿವನ ಹಾವಿನ ಬಾಲದಂತಲಿ. ಫುಲ್ ದೊಡ್ಡ ಮರ್ಜನ್ ಇದ್ದಂಗೆ ಇದ್ದಿದೆ, ನೋಡ್ತಾ ಇರ್ಬೋದು ನೀವು. ರಾಡ್ ಇದು ಕಾಣಿಸ್ತದೆ ಈಗ, ಹಾಕಾರಲ್ಲ ಅದಕ್ಕೆ ರಾಡ್ ಕಾಣಿಸೋ ಈಗ ಅವು ಏನಾಗಂತ. ಹಂಗೆ ನಾವು ಬರಾಕ ನಮ್ಮ ಅಭಿಮಾನಿ ದೇವ್ರುಗಳು ಬಂದ ಭೇಟಿ ನೀಡಿ ಮತ್ತು ನಂದು ಒಂದು ಆಟೋಗ್ರಾಫ್ ತೊಗೊಂಡ್ರೆ, ಹಂಗೆ ಎಲ್ಲರೂ ಮಾತಾಡಿಸಿದ್ರೆ, ಹಂಗೆ ಥ್ಯಾಂಕ್ಸ್ ಕೊಟ್ರೆ. ಇಂಥ ಪ್ರೀತಿ ಅಭಿಮಾನ ನಮ್ಮ ಸದಾ ಇದ್ರೆ ಹಿಂಗೆ ಹೆಚ್ಚಿನ ವೀಡಿಯೋ ಮತ್ತು ಕಂಟೆಂಟ ನಾವು ಕೊಡ್ತೀವಿ ನಿಮ್ಗೆ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಫ್ಯಾಮಿಲಿ ಅಂತ ಹೇಳ್ಕೊತಾ ಬರ್ರಿ ಹೋಗೋಣಂತ. ಒಳಗೆ ವಿಡಿಯೋ ಹೊಲ ಹೋಯ್ತಿಲ್ಲ ಆಮಲಪ್ಪ ಇರ್ಬೇಕು ಇರ್ಲಿಕ್ಕೆ ಅವನು ತಿಳಿ ಕಟ್ಸೋವಾಡ. ಜೈ ಗಣೇಶ್. ಬರ್ರಿ ಗೌಡ್ರ ಒಂದಿಟ್ಟು ಸ್ವಲ್ಪ ಕಾಣಿಸೋರಿ. ಬರ್ರಿ ಇಲ್ಲಿ ಬರ್ರಿ, ಎಲ್ಲ ಕ್ಯಾಮ್ರಾದಾಗ ಕಂಡೆ ಕಾಣ್ತೀನಿ, ಕಾಣ್ತೀರಿ. ನಂದೇ ಈ ಥರದ ಅದಕ್ಕೆ ಮತ್ತೆ ಬೇರೆ ಅದಲ್ಲ, ಇದೆ ಅದು ಪ್ಲೈವುಡ್ ಅಲ್ಲದು. ಪ್ಲೈವುಡ್ಡೇ ಕಾಲು ತಂಪಕ್ಕ ನೋಡಿ ಬ್ಯಾಸಿಯಾಗ ಬಂದ್ರೆ. ಶಿವನಂದಿ ಎಲ್ಲಿದ್ರಿ ಬಟ್ ಬರ್ರಿ ಗೌಡ್ರಿಲ್ಲ ಒಂದು ಸೆಲ್ಫಿ ತೊಗೊಂಡು ಬರ್ರಿ ಕಡೆ. ಈ ಸೈಡ್ ಬರ್ರಿ, ಈ ಸೈಡ್ ಬರ್ರಿ. ಹಂಗೆ ಇಲ್ಲಿ ನೀವು ಸಣ್ಣ ಹುಡುಗನ ಕರ್ಕೊಂಬಂದ್ರೆ ಇಲ್ಲಿ ಆಟ ಆಡೋಕೆ ಇದು ಮಾಡ್ಯಾರ ಗಾರ್ಡನ್ನ, ಹಂಗೆ ಆಟ ಆಡ್ಬೋದು. ಹಂಗೆ ಒಳಗೆ ಬಂದ ಇವು ಎಲ್ಲ ಪಕ್ಷಿಗಳನ್ನ ಸಾಕಿದ್ರೆ, ಹಂಗೆ ಒಂದು ಟರ್ಕಿ ಹುಂಜ, ಕೋಳಿ ಹುಂಜ, ಬಾತುಕೋಳಿ ಎಲ್ಲ ಇದ್ದು, ಹಂಗೆ ಎಲ್ಲ ನೋಡ್ಕೊಂಡು ಹೋಗೋಣ ಬರ್ರಿ ಅಂತ. ಏನೋ ತಯಾರಿಸಿ ಒಳಗೆ ನೆರಾಗೋದು ಬಿಡ್ತು. ಮತ್ತು ನೋಡ್ರಿ ಮತ್ತು ಸಂಜೆಗೆ ಯಾವ್ದಾರ ಒಂದು ಬೇರೆ ಹೋಗೋಣ. ಅಲ್ಲಷ್ಟು ನೋಡಿ, ಅಲ್ಲೊಂದಿಷ್ಟು ಅದಾವ್ರ, ಇಲ್ಲೊಂದು ಯಾವುದೋ ಗುಡಿ ಅದ ನೋಡ್ಲಿ ಇಲ್ಲಿ ಹೊಡೆದಿಲ್ಲ, ಬೇಸಿಗೆ ಬಂದಿಲ್ಲ. ಅಷ್ಟಕ್ಕೊಂದು ಜೂಮ್ ಆಗ್ಯಾವ, ನಡೀತದೆ. ಬರ್ರಿ ಒಂದು ಫಸ್ಟ್ ಹಾಂ ರೀ ನಿಮ್ದಾ ಬರ್ರಿ.
ಗೌಡ್ರ ನನಗೂ ಒಂದು ಕಾಲದಾಗ ಪಾರಿವಾಳ ಭಾಳ ಸಾಕ್ಬೇಕದ ಆಸೆ ಇತ್ತು ಬಟ್ ನಮ್ಮ ಮನ್ಯಾಗ ಬ್ಯಾಡ ಅಂದ್ರೆ ಪಾರಿವಾಳ ಸಾಕಾಕ ಕೈ ಕಡಿತೇನೆ ಕುಕ್ತವ್ರಿ ಏನೋನು ಗೌಡ್ರ ನಿಮ್ಗಂತರಿ ಹಂಗೆ ಅಲ್ಲಿ ಫೋಟೋಗ್ರಾಫರ್ ಆಗಿದ್ರೆ ನಮ್ಮ ಗೌಡ್ರು ಇಲ್ಲಿ ಬಂದು ಫೋಟೋಗ್ರಾಫರ್ ಆಗಿದ್ರೆ ಹಂಗೆ ಒಂದು ಫೋಟೋ ತೆಗೆದುಕೊಡಂದ್ರೆ ನಮ್ಮ ಗೌಡ್ರು ಹೋಗಿ ಫೋಟೋ ತೆಗಿಯಕ್ಕೆ ಹೋದ್ರೆ ಬರ್ರಿ ಹಂಗೆ ಫೋಟೋ ತೆಗೆದವ್ರು ಕೊಟ್ಟ ನಾವು ಹೋಗೋಣಂತ ಒಂದು ಫೋಟೋ ತಗೋತೀವಿ ವಿತ್ ಯುವರ್ ಪರ್ಮಿಷನ್. ಹೋ ರೀ ಬೇಕಾದಂಗೆ ಹೋರಿ ಹಾರತ್ ಬಂದಿತ್ತ ಫೈನಲಿ ನಾವು ಶಿವಗಿರಿ ಮುಗಿಸ್ಕೊಂಡಿವಿ ಬನ್ನಿ ಹೋಗೋಣ. ಹಂಗೆ ನಮ್ಮ ಗೌಡ್ರು ಅವ್ರ ಗಾಡಿಗೆ ಒಂದು ಕಿಚನ್ ನೋಡತ್ತಿದ್ರ ಹಂಗೆ ಗಾಡಿ ಕಿಚನ್ ಮತ್ತೊಂದು ಕೊಳ್ಳಾಗಿಂದ ರುದ್ರಾಕ್ಷಿ ಮಾಲಿ ನೋಡತ್ತಿರ ರುದ್ರಾಕ್ಷಿ ಮಾಲಿ 700 ರೂಪಾಯಿ ಒಂದಂತ ಅದಕ್ಕೆ ಬ್ಯಾಡತ್ತ ಒಂದು ಕಿಚನ್ ತೊಗೊಂಡೇವಿ ಬರ್ರಿ ಹೋಗೋಣ ಕಿಚನ್ ತೊಗೊಂಡ. ಹಂಗೆ ಹೋಗಾಗ ಇಲ್ಲೇ ಶಿವನಗಿರಿ ಅಪೋಸಿಟ್ಟೆ ಒಂದು ಹೋಟೆಲ್ ಅದ ಅಲ್ಲಿ ಮಸ್ತ್ ಪೈಕಿ ಒಂದು ಪ್ಲೇಟ್ ಬಜ್ಜಿ ಹಂಗೆ ಒಂದು ಚಾ ತೊಗೊಂಡೇವಿ ಬರ್ರಿ ಚಾ ಬಜ್ಜಿ ಸಿಗ್ತೀನಿ ನಿಮ್ಗೆ. ಬಿಸಿ ಬಿಸಿ ಕೊಟ್ಟು ಚಲೋ ಅದ ಚಾ ಬಜ್ಜಿ ಟೇಸ್ಟ್ ಮಾಡ್ಬೋದು ಬಂದ ಹಂಗೆ 40 ರೂಪಾಯಿ ಫೋನ್ಪೇ ಮಾಡಿ ನಾವು ಹೊಂಟೇವಿ ನಮ್ಮ ಮನೆ ಕಡೆ.